ಎರಡನೇ ಭಾಗವಾಗಿ ಮಾತಾಡ್ತಾ ಇದ್ದೀನಿ. ಅದು ಏನಂದ್ರೆ ಬ್ಲೀಡಿಂಗ್ ಇನ್ ದ ಸೆಕೆಂಡ್ ಟ್ರೈಮೆಸ್ಟರ್. ಈಗ ನೀವು 3ನೇ ತಿಂಗಳಿಂದ 7ನೇ ತಿಂಗಳ ತನಕ ಅಥವಾ 3ನೇ ತಿಂಗಳಿಂದ 6ನೇ ತಿಂಗಳ ತನಕ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಅಂದ್ರೆ ಒಂದು ಟರ್ಮಿನಾಲಜಿ ಇರುತ್ತೆ. 3ನೇ ತಿಂಗಳಿಂದ 6ನೇ ತಿಂಗಳ ಮಧ್ಯದಲ್ಲಿ 5ನೇ ತಿಂಗಳಲ್ಲಿ ಒಂದು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಅಲ್ಲಿ ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ಲಾಸೆಂಟಾ ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಏನಾದ್ರೂ ಪ್ಲಾಸೆಂಟಾ ಕೆಳಗಡೆ ಇದೆ ಅಂದ್ರೆ ಲೋಯರ್ ಸೆಗ್ಮೆಂಟ್, ಗರ್ಭಕೋಶ 2 ಭಾಗಗಳಾಗಿರುತ್ತೆ ಯೂಶಲಿ, ಅಪ್ಪರ್ ಸೆಗ್ಮೆಂಟ್ ಮತ್ತೆ ಲೋಯರ್ ಸೆಗ್ಮೆಂಟ್. ಪ್ಲಾಸೆಂಟಾ ಅನ್ನೋದು ಯೂಶಲಿ ಮೇಲ್ಗಡೆ ಭಾಗದಲ್ಲಿ ಇರಬೇಕು, ಮಗು ಕೆಳಗಡೆ ಭಾಗದಲ್ಲಿ ಇರಬೇಕು. ಬಟ್ ಯಾವಾಗ ಇದು ಪ್ಲಾಸೆಂಟಾ ಕೆಳಗಡೆ ಭಾಗದಲ್ಲಿ ಇದ್ದು ಮಗು ಮೇಲ್ಗಡೆ ಭಾಗದಲ್ಲಿ ಇರುತ್ತೋ ಅದನ್ನ ನಾವು ಪ್ಲಾಸೆಂಟಾ ಪ್ರೀವಿಯಾ ಅಂತ ಹೇಳ್ತೀವಿ. ಸಪೋಸ್ ನಿಮ್ದು 5ನೇ ತಿಂಗಳ ಸ್ಕ್ಯಾನ್ ಅಲ್ಲಿ ಪ್ಲಾಸೆಂಟಾ ಸ್ವಲ್ಪ ಕೆಳಗಡೆ ಇದೆ ಅಂತ ಬಂದವಾಗ ಅದನ್ನ ನೀವು ನಿಮ್ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಆ ತರ ಕಂಡೀಷನ್ ಅಲ್ಲಿ ಯಾವಾಗ ಪ್ಲಾಸೆಂಟಾ ಕೆಳಗಡೆ ಇದೆ ಅಂತ ನಿಮ್ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಕೊಟ್ಟಿರ್ತಾರೋ ಆ ತರ ಕಂಡೀಷನ್ ಅಲ್ಲಿ ನೀವು ಆದಷ್ಟು ಹುಷಾರಾಗಿರ್ಬೇಕು. ಲಾಂಗ್ ಡಿಸ್ಟೆನ್ಸ್ ಜರ್ನಿ ಮಾಡಬಾರ್ದು, ತುಂಬಾ ಜಾಸ್ತಿ ಹೆವಿ ಕೆಲಸಗಳು ಮಾಡಬಾರ್ದು. ಮನೆ ಹತ್ರನಾದ್ರೂ ತುಂಬಾ ಜಾಸ್ತಿ ಗಡಿಬಿಡಿಯಲ್ಲಿ ಓಡಾಡೋದು, ತುಂಬಾ ಸ್ಟ್ರೈನ್ ತಗೊಳ್ಳೋದೆಲ್ಲ ಮಾಡೋದ್ರಿಂದ ಕೆಲವೊಂದ್ಸಲ ಬ್ಲೀಡಿಂಗ್ ಅನ್ನೋದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಸ್ಪಾಟಿಂಗ್ ಅಥವಾ ಸ್ವಲ್ಪ ಮಟ್ಟಿಗೆ ಬ್ಲೀಡಿಂಗ್ ಇದ್ರೆ ನೀವು ಸ್ವಲ್ಪ ರೆಸ್ಟ್ ಮಾಡಬಹುದು, ನೀರ್ ಚೆನ್ನಾಗಿ ಕುಡಿಬಹುದು. ಆಮೇಲೆ ನಿಮ್ಗೆ ಬೇಬಿ ಮೂವ್ಮೆಂಟ್ಸ್ 5ನೇ ತಿಂಗಳಿಗೆಲ್ಲ ಫೀಲ್ ಆಗ್ತಿದೆ ಅಂದ್ರೆ ಅದೆಲ್ಲ ಚೆನ್ನಾಗಿ ಆಗ್ತಿದ್ರೆ ನೀವು ರೆಸ್ಟ್ ಮಾಡಬಹುದು. ಸಪೋಸ್ ಆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಒಂದು 10 ml ಅಂದ್ರೆ 1 2 3 ಸ್ಪೂನ್ಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇಮಿಡಿಯೇಟ್ಲಿ ನೀವು ನಿಮ್ಮ ಗೈನಕಾಲಜಿಸ್ಟ್ ಮೀಟ್ ಆಗಬೇಕಾಗುತ್ತೆ. ಯಾಕಂದ್ರೆ ಪ್ಲಾಸೆಂಟಾ ಪ್ರೀವಿಯಾ ಅನ್ನೋದು ನೋವು ಇಲ್ದಿರ ಆಗುವಂತಹ ಬ್ಲೀಡಿಂಗ್, ಅದು ತುಂಬಾ ಡೇಂಜರ್ ಆಗುತ್ತೆ. ಎಷ್ಟೊಂದ್ಸಲ ಪ್ಲಾಸೆಂಟಾ ಪ್ರೀವಿಯಾ ಯಾವ ತರ ಬ್ಲೀಡಿಂಗ್ ಆಗುತ್ತೆ ಅಂದ್ರೆ ಅದು ಮಗುವಿಗೆ ಬೇಕಾಗಿರೋ ರಕ್ತ ಸಂಚಾರನ ಬಂದ್ ಮಾಡೋ ಲೆವೆಲ್ಗೆ ಅದು ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದು ತುಂಬಾ ರೇರ್ ಕೇಸಸ್, ಬಟ್ ಆ ತರ ಆದವಾಗ ನೀವು ತುಂಬಾ ಹುಷಾರಾಗಿರ್ಬೇಕು. ಸೊ ಯಾರಿಗೆಲ್ಲ ರಿಸ್ಕ್ ಇರುತ್ತೆ ಅನ್ನೋದಾದ್ರೆ, ಯಾರಿಗೆ ಈ ತರ ಆಗಬಹುದು ಜಾಸ್ತಿ ಅಂತಂದ್ರೆ ಟ್ವಿನ್ಸ್ ಮಕ್ಕಳು ಇರುವಾಗ, ಅವಳಿ ಜವಳಿ ಮಕ್ಕಳು ಇರುವಾಗ ಈ ತರ ಪ್ಲಾಸೆಂಟಾ ಅನ್ನೋದು ಕೆಳಗಡೆ ಕೂತ್ಕೊಂಡಿರೋ ಚಾನ್ಸಸ್ ಇರುತ್ತೆ. ಆಮೇಲೆ ಮುಂಚಿನ ಸಿಸೇರಿಯನ್ ಆಗಿದ್ರೆ, ನಿಮ್ದು ಮುಂಚೆ ಆಲ್ರೆಡಿ ಒಂದು ಮಗು ಇದೆ, ಅದಕ್ಕೆ ಸಿಸೇರಿಯನ್ ಆಗಿದೆ ಅಂದವಾಗ ಆ ಸ್ಕಾರ್ ಇರುತ್ತೆ ಗರ್ಭಕೋಶದಲ್ಲಿ, ಆ ಸ್ಕಾರ್ ಮೇಲೆನೆ ಬಂದ್ಬಿಟ್ಟು ಪ್ಲಾಸೆಂಟಾ ಕೂತ್ಕೊಂಡ ಅವಾಗ ಸ್ಕಾರ್ ಯೂಶಲಿ ಕೆಳಗಡೆ ಭಾಗದಲ್ಲೇ ಇರುತ್ತೆ. ಸೊ ಪ್ಲಾಸೆಂಟಾ ಬಂದು ಅದ್ರ ಮೇಲೆ ಇಂಪ್ಲಾಂಟ್ ಆಗಿದೆ ಅಂದಾಗ ಅದನ್ನ ಪ್ಲಾಸೆಂಟಾ ಪ್ರೀವಿಯಾ ಅಂತ ಹೇಳ್ತೀವಿ, ಅದು ಕೆಳಗಿನ ಭಾಗದಲ್ಲಿ ಇರುತ್ತೆ. ಅಥವಾ ನಿಮ್ಗೆ ಟ್ರಿಪ್ ಬೇರೆ ಅಂದ್ರೆ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ, ಅಥವಾ ಮುಂಚೆ ನಿಮಗೆ ಸಿಸೇರಿಯನ್ ಏನಾಗಿದೆ ಅದ್ರಿಂದ ಅಲ್ಲಿ ಮುಂಚೆ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಪ್ಲಾಸೆಂಟಾ ಪ್ರೀವಿಯಾ ಇತ್ತು ಅಂದ್ರೆ ಈಗಲೂ ಕೂಡ ಅದು ಮತ್ತೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಂಥವ್ರಿಗೆಲ್ಲ ಅದು ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ನೀವು ಕರೆಕ್ಟಾಗಿ 5ನೇ ತಿಂಗಳು ಸ್ಕ್ಯಾನ್ ಮಾಡ್ಕೊಳ್ಬೇಕು. ಆಗ ಅದ್ರಲ್ಲಿ ಏನಾದ್ರು ಪ್ಲಾಸೆಂಟಾ ಕೆಳಗಡೆ ಇದೆ ಅಂದ್ರೆ ಅವಾಗ ಆಗುವಂತಹ ಬ್ಲೀಡಿಂಗ್ಗೆ ನೀವು ತುಂಬಾ ಹುಷಾರಾಗಿರ್ಬೇಕು. ಆಗ ಸ್ವಲ್ಪ ಬ್ಲೀಡಿಂಗ್ ಆದ್ರೂ ನಿಮ್ ಗೈನಕಾಲಜಿಸ್ಟ್ಗೆ ಅದನ್ನ ತೋರಿಸ್ಕೊಳ್ಬೇಕು. ಸಪೋಸ್ ಪ್ಲಾಸೆಂಟಾ ಮೇಲ್ಗಡೆ ಇದೆ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ಹೊಟ್ಟೆ ನೋವಿಲ್ಲ, ಮೂವ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಆಗ್ತಿದೆ ಅನ್ನೋವಾಗ ಸ್ವಲ್ಪ ಏನಾನ ಸ್ಪಾಟಿಂಗ್ ಅಥವಾ ಒಂದು 5 ml 1 ಸ್ಪೂನ್ ಅಷ್ಟೇನಾದ್ರೂ ಬ್ಲೀಡಿಂಗ್ ತರ ಇದ್ರೆ ನೀವು ಅವಾಗ ರೆಸ್ಟ್ ಮಾಡಬೇಕಾಗತ್ತೆ. ಹೊಟ್ಟೆ ನೋವನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ, ಮಗು ಮೂವ್ಮೆಂಟ್ಸ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಏನೂ ತೊಂದರೆ ಇಲ್ಲ ಅಂದ್ರೆ ರೆಸ್ಟ್ ಮಾಡಿ. ಪ್ಲಾಸೆಂಟಾ ಪ್ರೀವಿಯಾ ಇಲ್ಲ ಅಂತ ಇದ್ರೆ ನಿಮ್ಮ ಸ್ಕ್ಯಾನಲ್ಲಿ ನೀವು ಅದನ್ನ ರೆಸ್ಟ್ ಮಾಡ್ಕೋಬಹುದು. ಕಮ್ಮಿ ಆದ್ರೆ ಫೈನ್, ಕಮ್ಮಿ ಆಗಿಲ್ಲ 1 hour ಹಂಗೆ ಕಮ್ಮಿ ಆಗಿಲ್ಲ ಅಂದ್ರೆ ಅವಾಗ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ನ ಮೀಟ್ ಆಗ್ಬಿಟ್ಟು ಫರ್ದರ್ ಏನು ಮಾಡಬೇಕು ಅಂತ ಚೆಕ್ ಮಾಡಿಸ್ಕೊಳ್ಬಹುದು. ಆಮೇಲೆ ಇದೇ ಪ್ಲಾಸೆಂಟಾ ಪ್ರೀವಿಯಾ ಏನಾಗುತ್ತೆ ಮತ್ತೆ ನಿಮಗೆ 8ನೇ ತಿಂಗಳು ಸ್ಕ್ಯಾನಲ್ಲಿ ಗ್ರೋತ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಆವಾಗ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿದಾಗ ಯೂಶಲಿ 70% ಆಫ್ ಪ್ಲಾಸೆಂಟಾ ಪ್ರೀವಿಯಾಗಳು ಏನಂದ್ರೆ ಮೇಲ್ಗಡೆ ಭಾಗಕ್ಕೆ ಮೂವ್ ಆಗುತ್ತೆ. ಅದು ಮಗು ದೊಡ್ಡದಾಗ್ತಾ ಆಗ್ತಾ ಗರ್ಭಕೋಶ ದೊಡ್ಡದಾಗ್ತಾ ಆಗ್ತಾ ಮೇಲ್ಗಡೆ ಭಾಗಕ್ಕೆ ತಾನೇ ಮೂವ್ ಆಗುತ್ತೆ. ಬಟ್ ಸಪೋಸ್ ಒಂದು 30% ಜನದಲ್ಲಿ ಅದು ಮೂವ್ ಆಗಿಲ್ಲ, ಅದು ಕೆಳಗಡೆನೆ ಇದೆ ಅಂತಂದ್ರೆ ಆವಾಗ ಅದನ್ನ ತುಂಬಾ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅದನ್ನ ಪ್ಲಾಸೆಂಟಾ ಪ್ರೀವಿಯಾ ಪ್ರಾಪರ್ ಆಗಿರುತ್ತೆ. ಅದರಲ್ಲಿ 2 ತರ ಇರುತ್ತೆ, ಒಂದು ಪಾರ್ಷಿಯಲ್ ಪ್ಲಾಸೆಂಟಾ ಪ್ರೀವಿಯಾ, ಇನ್ನೊಂದು ಕಂಪ್ಲೀಟ್ ಪ್ಲಾಸೆಂಟಾ ಪ್ರೀವಿಯಾ ಅಂತ. ಸೊ ಪಾರ್ಷಿಯಲ್ ಆಗಿದ್ದಾಗ ಸ್ವಲ್ಪ ರಿಸ್ಕ್ ಕಮ್ಮಿ ಇರುತ್ತೆ, ಕಂಪ್ಲೀಟ್ ಇರುವಾಗ ರಿಸ್ಕ್ ಜಾಸ್ತಿ ಇರುತ್ತೆ. ಡೆಫಿನೆಟ್ಲಿ ಇದು ನಿಮ್ದು ಗ್ರೋತ್ ಸ್ಕ್ಯಾನ್ ಮೇಲೆ ಡಿಪೆಂಡ್ ಆಗುತ್ತೆ. ಮೋಸ್ಟ್ಲಿ ಇನ್ ಪ್ಲಾಸೆಂಟಾ ಪೂರ್ತಿ ಕವರಿಂಗ್ ದ ಆಸ್ ಅಂದ್ರೆ ನಿಮ್ದು ಗರ್ಭಕೋಶದ ಬಾಯಿನ ಅದು ಕವರ್ ಮಾಡ್ತಾ ಇದೆ ಅಂದ್ರೆ ಅವಾಗ ಬೇರೆ ನಾರ್ಮಲ್ ಡೆಲಿವರಿ ಆಗೋ ಸಾಧ್ಯತೆಗಳು ತುಂಬಾ ಕಮ್ಮಿ ಇರುತ್ತೆ. ನೀವು ಅದನ್ನ ಸಿಸೇರಿಯನ್ ಮಾಡ್ಕೊಂಡೇನೆ ಮಗು ಫಸ್ಟ್ ಆಚೆ ಬರುತ್ತೆ ಆರೋಗ್ಯವಾಗಿ, ಅದಾದ್ಮೇಲೆ ಪ್ಲಾಸೆಂಟಾ ತೆಗಿಬೇಕಾಗುತ್ತೆ. ಇಲ್ಲ ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಇನ್ನೊಂದೇನಂದ್ರೆ ಇಂಥ ಸಂದರ್ಭದಲ್ಲೂ ಸಿಸೇರಿಯನ್ ಮಾಡಿದಾಗ್ಲೂ ಕೂಡ ನಿಮಗೆ ಮತ್ತೆ ಬ್ಲೀಡಿಂಗ್ ಆಗೋ ರಿಸ್ಕ್ಗಳು ಜಾಸ್ತಿ ಇರುತ್ತೆ. ಸೊ ಆದಷ್ಟು ನೀವು ಇದನ್ನ ತುಂಬಾ ದೊಡ್ಡ ಹಾಸ್ಪಿಟಲ್ ಎಲ್ಲಿ ICU ಇರುತ್ತೆ, NICU ಫೆಸಿಲಿಟಿ ಇರುತ್ತೆ. ಯಾಕಂದ್ರೆ ಇದರಲ್ಲಿ ಕೆಲವೊಂದ್ಸಲ ಮಗುಗೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತ ದೊಡ್ಡ ಹಾಸ್ಪಿಟಲ್ ಇದನ್ನ ನೀವು ಹಾಸ್ಪಿಟ್ಲ್ ಹತ್ರನೇ ನೀವು ಇರಬೇಕಾಗುತ್ತೆ. ಮನೇನೂ ಕೂಡ ನೀವು ಹಾಸ್ಪಿಟ್ಲ್ ಹತ್ರನೇ ಸ್ಟೇ ಮಾಡಬೇಕಾಗುತ್ತೆ. ಎನಿ ಟೈಮ್ ಬ್ಲೀಡಿಂಗ್ ಜಾಸ್ತಿ ಅಂದ್ರೆ ಇಮಿಡಿಯೇಟ್ಲಿ ನೀವು ನಿಮ್ಮ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇದು ಪ್ಲಾಸೆಂಟಾ ಪ್ರೀವಿಯಾ. ಇನ್ನೂ ಒಂದು ರೀಸನ್ ಇದೆ, ಅದನ್ನ ಅಬ್ರಾಪ್ಷಿಯೋ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಅದೇನಂದ್ರೆ ಪ್ಲಾಸೆಂಟಾ ಮೇಲ್ಗಡೆ ಭಾಗದಲ್ಲೇನೆ ಇರುತ್ತೆ, ಆದ್ರೂ ಕೂಡ ಕೆಲವೊಂದ್ಸಲ ಬ್ಲೀಡಿಂಗ್ ಯಾವ ತರ ಆಗುತ್ತೆ ಅಂದ್ರೆ ಅದು ಒಳಗಡೆನೆ ಬ್ಲೀಡಿಂಗ್ ಕಲೆಕ್ಟ್ ಆಗ್ತಾ
ಆಗ್ತಾ ಇರುತ್ತೆ. ಸೊ ಆವಾಗ ನೀವು ಹುಷಾರಾಗಿರ್ಬೇಕು. ಅದು ಸಪೋಸ್ ನಿಮ್ಗೆ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಂಡಿದೆ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಬಿಪಿ ಇಲ್ಲ, ಶುಗರ್ ಇಲ್ಲ, ಬೇರೆ ಯಾವ ತರ ರಿಸ್ಕು ಇಲ್ಲ, ಮಗು ಮೂವ್ಮೆಂಟ್ಸ್ ಚೆನ್ನಾಗಾಗ್ತಿದೆ, ಸ್ವಲ್ಪ ಅಷ್ಟೇ ಬ್ಲೀಡಿಂಗ್ ಕಾಣಿಸ್ಕೊಂಡಿದೆ ಅಂದ್ರೆ ನೀವು ಸ್ವಲ್ಪ ರೆಸ್ಟ್ ಮಾಡಿ, ನೀರ್ ಜಾಸ್ತಿ ಕುಡಿದು ಆರಾಮಾಗಿದ್ದು ಅದು ಕಮ್ಮಿ ಆದ್ರೆ ಏನು ತೊಂದರೆ ಇಲ್ಲ. ಸಪೋಸ್ ಅದೇನಾದ್ರೂ ಕಂಟಿನ್ಯೂಸ್ ಆಗ್ತದೆ, ಹೊಟ್ಟೆ ನೋವು ಜಾಸ್ತಿ ಬರ್ತದೆ, ಹೊಟ್ಟೆ ಟೈಟನಿಂಗ್ ಆಗ್ತಾ ಇದೆ, ಬ್ಲೀಡಿಂಗ್ ಇನ್ಕ್ರೀಸ್ ಆಗ್ತಾ ಇದೆ, ಮೂವ್ಮೆಂಟ್ಸ್ ಯಾಕೋ ಕಡಿಮೆ ತರ ಅನಿಸ್ತಾ ಇದ್ರೆ ಇಮಿಡಿಯೇಟ್ಲಿ ನೀವು ನಿಮ್ಮ ಡಾಕ್ಟರ್ನ ಮೀಟ್ ಆಗಲೇಬೇಕು. ಅದನ್ನ ನಾವು ಆಬ್ಸ್ಟೆಟಿಕ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಯಾಕಂದ್ರೆ ಅದು ಆಚೆ ಬ್ಲೀಡಿಂಗ್ ಕಡಿಮೆ ಕಾಣಿಸ್ಕೊಳ್ಬಹುದು ಕೆಲವೊಂದು ಕೇಸಸ್ ಅಲ್ಲಿ, ಒಳಗಡೆನೆ ಬ್ಲೀಡಿಂಗ್ ಜಾಸ್ತಿ ಅಕ್ಯುಮುಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ತಾಯಿಯ ಬಿಪಿನೂ ಡೌನ್ ಆಗೋ ಚಾನ್ಸ್ ಇರುತ್ತೆ, ಮಗುವಿನ ಹಾರ್ಟ್ ರೇಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತ ಕೇಸಸ್ನ ನೀವು ನೆಗ್ಲೆಕ್ಟ್ ಮಾಡಂಗಿಲ್ಲ. ಸ್ವಲ್ಪ ಮಟ್ಟಿಗೆ ಏನೇ ವ್ಯತ್ಯಾಸ ತರ ಕಾಣಿಸ್ಕೊಂಡ್ರೆ ನಿಮ್ಮ ಡಾಕ್ಟರ್ನ ಮೀಟ್ ಆಗಿ ಫರ್ದರ್ ಸಜೆಷನ್ ತಗೊಳ್ಬೇಕಾಗತ್ತೆ. ನೀವು ಸಪೋಸ್ ಟ್ರಾವೆಲಿಂಗ್ ಎಲ್ಲ ಮಾಡಿರ್ತೀರಾ ಅಥವಾ ನೀರು ಕಮ್ಮಿ ಕುಡಿದಿರ್ತೀರಾ, ಕೆಲವೊಂದ್ಸಲ ಯೂರಿನ್ ಇನ್ಫೆಕ್ಷನ್ ಕೂಡ ಸ್ವಲ್ಪ ಮಟ್ಟಿಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದು ನೀವು ನೀರು ಚೆನ್ನಾಗಿ ಕುಡಿದ್ಬಿಟ್ಟು ರೆಸ್ಟ್ ಮಾಡಿ ಅದು ಕಮ್ಮಿ ಆಗಿದೆ, ಮಗುವಿನ ಮೂವ್ಮೆಂಟ್ಸ್ ಎಲ್ಲ ಚೆನ್ನಾಗಿದ್ರೆ ನೀವೇನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಅಂಡ್ ನಿಮಗೆ ಗೊತ್ತಿರೋರಿಗೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನೀವು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.